ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ದೇವರ ಹೆಸರು ಅಂದರೆ ದೇವರ ಹೆಸರು ತಗೊಳ್ಳೋದ್ರಿಂದ ಎಷ್ಟು ಉಪಕಾರ ಇದೆ ಅಂಥೇಳಿ ಒಂದು ಉದಾಹರಣೆ. ಒಂದು ಊರಿತ್ತು, ಅಲ್ಲಿ ಒಬ್ಬ ದೊಡ್ಡ ಕಳ್ಳ ಇದ್ದ. ಅವನಿಗೆ ಒಬ್ಬಳು ಸುಂದರವಾದ ಮಗಳಿತ್ತು. ಯಾವುದೋ ಊರಿನಿಂದ ಪಾಪ ಒಬ್ಬ ವ್ಯಕ್ತಿ ಆ ಹುಡುಗಿಯನ್ನು ನೋಡೋದಕ್ಕೆ ಬಂದ. ಆದರೆ ಊರಿನವರೆಲ್ಲ ಹೇಳಿದ್ರು, ಅವನು ದೊಡ್ಡ ಕಳ್ಳ ಇದ್ದಾನೆ, ಅವನ ಮಗಳನ್ನ ಮದುವೆ ಆಗಬೇಡ. ಆದರೂ ಕೂಡ ಹುಡುಗಿ ಚೆನ್ನಾಗಿದ್ಲು ಅಂಥೇಳಿ ಮದುವೆ ಆದ. ಸ್ವಲ್ಪ ದಿವಸ ಹೋಯ್ತು. ಅಷ್ಟಾದ ನಂತರ ಅಳಿಯ ಮಾವನ ಮನೆಗೆ ಬಂದ. ಸಂಜೆ ಆಗಿತ್ತು, ರಾತ್ರಿ ಊಟ ಮಾಡ್ದ ಸ್ವಲ್ಪ. ಆದರೆ ಈ ಅಳಿಯ ಹೊಟ್ಟೆ ಬಾಕಾಯ್ತ. ಅಂದರೆ ಎಷ್ಟು ತಿಂದ್ರು ಅವನಿಗೆ ಸಾಕಾಗ್ತಿರ್ಲಿಲ್ಲ. ರಾತ್ರಿ 11 ಗಂಟೆ ಆಯಿತು. ಅಷ್ಟೊತ್ತಿಗಾಗಲೇ ಅಂದರೆ 10-10:30 ಆಗ್ತಾ ಬಂತು. ಅಷ್ಟೊತ್ತಿಗಾಗಲೇ ಮಾವ ಸಾಕಷ್ಟು ಬೀಗದ ಗೊಂಚಲನ್ನು ತಗೊಂಡು ಕಳ್ಳತನಕ್ಕೆ ಹೊರಡೋದಕ್ಕೆ ಸಿದ್ಧನಾದ. ಈ ಅಳಿಯನಿಗೆ ನಿದ್ದೆ ಬಂದಿರಲಿಲ್ಲ. ಅಳಿಯ ಕೇಳ್ದ, ಎಲ್ಲಿಗೆ ಹೋಗ್ತಿದೀಯೋ ಮಾವ? ಮಾವ ಸತ್ಯನ ಹೇಳ್ದ, ನಾನು ಕಳ್ಳತನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ನಾನು ಬರ್ತೀನಿ ಮಾವ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಅಳಿಯ ಹೇಳ್ದ. ಮಾವ ಹೇಳ್ದ, ಎಲ್ಲೋ ನಿನ್ನ ಕರ್ಕೊಂಡು ಹೋಗಿ ನಾನು ಸಿಗಾಕಂತೀನೋ ಅಪ್ಪ, ನೀನು ಬೇಡ, ನೀನು ಮನೇಲಿರು, ನಿನ್ಗಿನ್ನು ಕಳ್ಳತನ ಗೊತ್ತಿಲ್ಲ ಅಂತ ಹೇಳ್ದ. ಆದರೆ ಅಳಿಯ ಕೇಳಿಲ್ಲ. ಇಬ್ಬರು ಜೊತೆಯಲ್ಲಿ ಕಳ್ಳತನಕ್ಕೆ ಹೋದರು. ಅದಾದ ನಂತರ ಅವಾಗ ಏನಾಗಿತ್ತು ಅಂದರೆ, ಒಬ್ಬಳು ಹೆಂಗಸು ಅಂದರೆ ಅವಳ ಗಂಡ ಒಂದು ಸರ್ಕಾರಿ ಅಧಿಕಾರಿ ಇದ್ದ. ಮತ್ತೆ ಅವನು ಬಹಳ ಸಿಟ್ಟಿನ ಸ್ವಭಾವದವನಿದ್ದ. ಅವನು ಅವತ್ತು ಯಾವುದೋ ಒಂದು ಮೀಟಿಂಗ್ ಇದೆ, ನಾನು ಬರೋದು 11:30-12 ಗಂಟೆ ರಾತ್ರಿ ಆಗ್ತದೆ ಹೇಳಿ ಹೋಗಿದ್ದ. ಆದರೆ 11:30-12 ಗಂಟೆಗೆ ಎದ್ದು ಪಾಪ ಅವಳು ಹೇಗೆ ಅಡುಗೆ ಮಾಡೋದಕ್ಕೆ ಸಾಧ್ಯ? ಅದಕ್ಕೋಸ್ಕರ ಅವಳು ಅಡುಗೆ ಎಲ್ಲ ಮಾಡಿಟ್ಟು ಮುಚ್ಚಿ ಅದನ್ನು ಸ್ವಲ್ಪ ನಿದ್ದೆ ಬಂತು ಅಂತೇಳಿ ಮಲಗಿದ್ಲು. ಗಂಡ ಬಂದ ಮೇಲೆ ಬಾಗಿಲು ತೆಗೆಯೋದೈತೆ, ಇಬ್ಬರು ಕುತ್ಕೊಂಡು ಜೊತೆ ಊಟ ಮಾಡೋಣ ಅಂತ ಅವಳದು ವಿಚಾರ ಇತ್ತು. ಅಂತ ಮನೆಗೆ ಇವರು ಕಳ್ತನ ಮಾಡೋದಕ್ಕೆ ಹೋದ್ರು. ಒಳಗಡೆ ಹೋಗಾಯ್ತು ಇಬ್ರು. ಅವಳು ಮಲಗಿದಾಳೆ ಪಾಪ, ಎಲ್ಲೋನೂ ಹೆಂಗೋ ಮಾಡಿ ಒಳಗಡೆ ಹೋದ್ರು ಅವ್ರು ಕಳ್ರು. ಈ ಅಳಿಯ ಇದನ್ನಲ್ಲ, ಇವನಿಗೆ ವಾಸನೆ ಬರ್ತಿದೆ, ಸಾಂಬಾರಿಂದು ಬಹಳ ಸುಗಂಧ ಬರ್ತಾ ಇದೆ, ಒಳ್ಳೆ ಚಂದ ಸಾಂಬಾರು ಮಾಡಿದ್ಲು ಅವಳು. ಅಡಿಗೆ ಮನೆಗೆ ಹೋದ ಇವನು ಅಳಿಯ. ಅವನು ಮಾವ ಅಲ್ಲಿ ಅದೆಲ್ಲ ಹುಡ್ಕೋದಿಕ್ಕೆ ಶುರು ಮಾಡ್ದ. ಯಾಕೆಂದ್ರೆ ಅವನು ಕಳ್ಳ ಇದ್ನಲ್ಲ, ಹಂಗಾಗಿ ಇವನಿಗೆ ಚಿನ್ನೋದು. ಅಳಿಯ ಹೋಗಿ ಪಾತ್ರೆಗಳ ಬಾಯಿಯನ್ನು ಎಲ್ಲ ತೆಗೆದ. ಘಮ 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 ಪಲ್ಯ ಸಾರು ಬಹಳ ಚಂದ ಇತ್ತು. ಮಾವನಿಗೆ ಹೋಗಿ ಹೇಳ್ದ, ಏ ಮಾವ ಬಾ ಮೊದಲು ಊಟ ಮಾಡೋಣ ಅಂತ ಹೇಳ್ದ. ಮಾವ ಅಂತ ಲೋ ಹುಚ್ಚ, ನಾವು ಊಟ ಮಾಡಕ್ಕೆ ಬಂದಿದ್ದೀವಿ, ಇಲ್ಲ ಕಳ್ತನ ಮಾಡಕ್ಕೆ ಬಂದಿದ್ದೀವ ಅಂತಂದು. ಇಲ್ಲ ಮಾವ, ಈಗ ನೀವು ಬಂದಿಲ್ಲ ನನ್ನ ಜೊತೆಗೆ, ನಾನು ಕೂಗ್ತೀನಿ ನೋಡು ಅಂತಂದು. ಇನ್ನೇನು ಮಾಡೋದು, ಈ ಹುಚ್ಚನ ಕರ್ಕೊಂಬಂದಿದ್ದೀಗೆ ಅಂತೇಳಿ ಮಾವನು ಕೂಡ ಊಟಕ್ಕೆ ಬಂದ. ಇಬ್ಬರು ಕೂತ್ಕೊಂಡು ಊಟ ಪಟ 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 ತಿಂದುಬಿಟ್ರು. ಅಷ್ಟೊತ್ತಿಗೆ ಏನಾಯ್ತು ಅಂದರೆ, ಇನ್ನು ಊಟ ಪೂರ ತಿಂದೆಲ್ಲ, ಪಾತ್ರೆ ಮುಗೀತು, ಖಾಲಿ ಆಯ್ತು, ಸ್ವಚ್ಛ ಎಲ್ಲ. ಅಷ್ಟೊತ್ತಿಗೆ ಆ ಸರ್ಕಾರಿ ಅಧಿಕಾರಿ ಬಂದು ಬಾಗಿಲು ಬಡಿದು ಬಿಟ್ಟ ಮುಂದ್ಗಡೆ. ಹೆಂಡತಿ ಎದ್ದು ನಿಧಾನಕ್ಕೆ ಹೋಗಿ ಬಾಗಿಲು ತೆಗೆದ್ಲು. ಅಷ್ಟೊತ್ತಿಗೆ ಏನು ಮಾಡಬೇಕು, ಇವರು ಹೋಗೋದಿಕ್ಕೆ ಎಲ್ಲೂ ಏನು ಆಗ್ತಾ ಇಲ್ಲ. ಮಾವ ಅಂದ ಅಳಿಯನನ್ನ, ನೀ ಮೇಲೆ ಹೋಗಿ ಕುತ್ಕೊಂತ ಅಂದ ಆಟದ ಮೇಲೆ. ಅಳಿಯ ನಿಧಾನಕ್ಕೆ ಮೇಲೆ ಹತ್ತಿ ಕುತ್ಕೊಂಡ. ಅಲ್ಲೇ ಒಂದು ದೊಡ್ಡ ಬೀರು ಇತ್ತು, ಅದರ ಸಂದಿಯಲ್ಲಿ ಆ ಕಡೆ ಕತ್ತಲಿನಲ್ಲಿ ಮಾವ ನೆಟ್ಟಿಗೆ ನಿಂತ್ಕೊಂಡ್ಬಿಟ್ಟ. ಕಾಣ್ತಾ ಇರಲಿಲ್ಲ. ಅಲ್ಲಿ ಸರ್ಕಾರಿ ಅಧಿಕಾರಿ ಒಳಗಡೆ ಬಂದ. ಶರ್ಟ್ ಎಲ್ಲ ತೆಗೆದಿಟ್ಟ, ಕೈ ತೊಳೆದ, ಊಟಕ್ಕೆ ಹಾಕು ಅಂತ ಅಂದ. ಹೆಂಡತಿ ಒಳಗಡೆ ಹೋದ್ಲು. ನೋಡ್ರು, ಊಟ ಎಲ್ಲ ಖಾಲಿ, ಎಲ್ಲ ತಿಂದು ಸೊಕ್ಕೆಲ್ಲ ಮಾಡಿದಾರಲ್ಲ, ಸ್ವಚ್ಛ ಖಾಲಿ ಪಾತ್ರೆಗಳೆಲ್ಲ. ಹೆಂಡತಿಗೆ ಆಶ್ಚರ್ಯ ಆಯ್ತು, ಯಾರು ತಿಂದು ಹೋದ್ರು ಇಷ್ಟೊಂದು ಸ್ವಚ್ಛ? ಬೆಕ್ಕು ನಾಯಿ ತಿಂದಿದ್ದಲ್ಲ, ಯಾಕೆ ನಮ್ಮಲ್ಲಿ ಬೆಕ್ಕು ನಾಯಿ ಇಲ್ಲ, ಬರೋದು ಇಲ್ಲ ಒಳಗಡೆ. ಏನು ಮಾಡೋದಿನ್ನು? ಗಂಡ ಹಾಕೇ ಬೇಗ ತಗೊಂಬಂದು ಎಲ್ಲಿ ಊಟ ಅಂತಂದ. ಹಿಂಗೆ ರೀ, ಖಾಲಿ ಆಗಿ ಹೋಗಿದೆ ಊಟ, ಯಾರು ಬಂದು ತಿಂದು ಹೋಗಿದ್ದಾರೆ? ಯಾರು ಬಂದು ತಿಂದು ಹೋಗ್ತಾರೆ, ನಾಟಕ ಮಾಡ್ತೇನೆ ನೀನು ಅಂತ ಹೇಳಿ ಹೆಂಡತಿಗೆ ಹೊಡೆಯೋದಿಕ್ಕೆ ಶುರು ಮಾಡ್ದ. ಅವನು ಮೊದಲೇ ಬಹಳ ಕ್ರೂರ ಇದ್ದ ಮನುಷ್ಯ. ಹೆಂಡತಿಗೆ ಹೊಡೆಯೋದಿಕ್ಕೆ ಶುರು ಮಾಡ್ದ. ಅವಾಗ ಹೆಂಡತಿ ಏನಂದ್ಲು ಗೊತ್ತಾ? ಗಮನ ಇಟ್ಟು ಕೇಳ್ರಿ. ಹೆಂಡತಿ ಏನಂದ್ಲು ಗೊತ್ತಾ? ಮೇಲಿರೋ ಭಗವಾನ್ನೇ ತಿಂದನೋ ಏನೋ ಎಲ್ಲವನ್ನ ಅಂತ ಹೇಳಿದ್ರು. ಇವನ ಅಳಿಯದ್ನಲ್ಲ, ಅವನ ಹೆಸರು ಕೂಡ ಭಗವಾನೇ ಇತ್ತು. ಹೆಸರು ಅವನದು ಭಗವಾನ್ ಇತ್ತು. ಅರ್ಥ ಆಯ್ತು? ಅಷ್ಟೊತ್ತಿಗೆ ಅವನಿಗೆ ಸಿಟ್ಟು ಬಂತದ್ದು ಅಳಿಯನಿಗೆ. ಅಳಿಯ ಹೇಳ್ದ ಅಷ್ಟದಿಂದ, ಭಗವಾನ್ ಒಬ್ಬನೇ ತಿಂತಾನೆ, ಅಷ್ಟೆಲ್ಲ ಅನ್ನವನ್ನ ಸಾರು ಪಲ್ಯನ ನನ್ನ ಮಾವನು ತಿಂದಿಯಾನೆ, ಕೆಳಗಡೆ ಇದನ್ನು ನೋಡ್ರಿ ಅಂತ ಅಂದ. ಯಾರು? ಮ್ಯಾಲ್ ಕೂತ ಅಳಿಯ. ಅರ್ಥ ಆಯ್ತಿಲ್ಲ? ಆವಾಗ ಸರ್ಕಾರಿ ಅಧಿಕಾರಿ ಆ ಮಾವನನ್ನ ಕಳ್ಳನನ್ನು ಹಿಡಿದು ಬಿಟ್ಟ. ನೋಡಿ, ಭಗವಾನ ಅನ್ನುವಂಥ ಹೆಸರು ಇಟ್ಕೊಂಡು ಇವಳು ನಿಜವಾದ ಭಗವಾನರ ಹೆಸರು ತಗೊಂಡಿದ್ದಾಳೆ ಅಲ್ವಾ? ಕೇವಲ ಹೆಸರು ಹೇಳಿದ್ರಿಂದ ಅವಳಿಗೆ ಹೊಡೆತ ಉಳಿತು, ಮತ್ತೆ ಕಳ್ಳರು ಸಿಕ್ಕಿ ಹಾಕಿಕೊಂಡರು.